ನಮಸ್ಕಾರ ಸ್ನೇಹಿತರೆ, ಸತ್ವಾ ಬೌಲ್ಗೆ ನಿಮಗೆಲ್ಲರಿಗೂ ಸ್ವಾಗತ. ಇಂದು ನಾವು ಕರ್ನಾಟಕದ ಪ್ರಸಿದ್ಧ ಮತ್ತು ರುಚಿಕರವಾದ ಬಿಸಿಬೇಳೆಬಾತ್ ಮಾಡುವುದು ನೋಡೋಣ. ನಮಗೆ ಬೇಕಾಗಿರುವ ಪದಾರ್ಥಗಳು: 1 ಬೌಲ್ ಅಕ್ಕಿ, ಅರ್ಧ ಬೌಲ್ ತೊಗರಿಬೇಳೆ, ಸಾಸಿವೆ, ಜೀರಿಗೆ, ಒಣಮೆಣಸಿನಕಾಯಿ, ಹಸಿಮೆಣಸಿನಕಾಯಿ, ಬೆಲ್ಲ, ಹುಣಸೆಹಣ್ಣು, ಕರಿಬೇವು, ಗೋಡಂಬಿ ಸ್ಕಿಪ್ ಮಾಡ್ಕೋಬೋದು, ಅರಿಶಿಣ, ಇಂಗು, ಅಚ್ಚ ಖಾರದ ಪುಡಿ, ಬಿಸಿಬೇಳೆಬಾತ್ ಪುಡಿ, ಕ್ಯಾರೆಟ್, ಬೀನ್ಸ್, ಈರುಳ್ಳಿ, ಟೊಮ್ಯಾಟೊ, ಕ್ಯಾಪ್ಸಿಕಮ್, ಆಲೂಗಡ್ಡೆ, ಕೊತ್ತಂಬರಿ, ಉಪ್ಪು, ತುಪ್ಪ, ಎಣ್ಣೆ. ಮೊದಲಿಗೆ ತೊಳೆದಿಟ್ಟ ಅಕ್ಕಿ ಮತ್ತು ತೊಗರಿಬೇಳೆಯನ್ನು ಕುಕ್ಕರಿಗೆ ಹಾಕಿಕೊಳ್ಳಿ. ನಂತರ ಸ್ವಲ್ಪ ಅರಿಶಿಣ ಪುಡಿ. ಈಗ ಅದಕ್ಕೆ ತರಕಾರಿಗಳನ್ನು ಸೇರಿಸಿಕೊಳ್ಳೋಣ. ಮೊದಲು 1 ಕಪ್ ಆಲೂಗಡ್ಡೆ, 1 ಕಪ್ ಕ್ಯಾರೆಟು ಮತ್ತು 1 ಕಪ್ ಬೀನ್ಸು. ಬೇಕಾದರೆ ನೀವು ಬಟಾಣಿ ಕೂಡ ಸೇರಿಸಿಕೊಳ್ಳಬಹುದು. ಅದಕ್ಕೆ ಬೇಕಾದಷ್ಟನ್ನು ನೀರನ್ನು ಸೇರಿಸಿ ನಂತರ ಕುಕ್ಕರಿನಲ್ಲಿ ಎಲ್ಲವನ್ನು ಒಟ್ಟಿಗೆ ಚೆನ್ನಾಗಿ ಬೇಯಿಸಿಕೊಳ್ಳಿ. ಕುಕ್ಕರಿನಲ್ಲಿ ಬೇಯುವಷ್ಟರಲ್ಲಿ ಮಸಾಲ ತಯಾರಿಸಿಕೊಳ್ಳೋಣ. ಒಂದು ಪಾತ್ರೆಗೆ 3 ರಿಂದ 4 ಚಮಚ ಎಣ್ಣೆಯನ್ನು ಹಾಕಿ ಬಿಸಿ ಮಾಡಿಕೊಳ್ಳಿ. ನಂತರ ಸಾಸಿವೆಯನ್ನು ಹಾಕಿ ಸಾಸಿವೆ ಚಟಾಪಟಿಸುವ ನಂತರ ಜೀರಿಗೆಯನ್ನು ಹಾಕಿಕೊಳ್ಳಿ. ಕರಿಬೇವು ಮತ್ತು 1 ಚಿಟಿಕೆ ಇಂಗನ್ನು ಸೇರಿಸಿಕೊಳ್ಳಿ. ಹಸಿಮೆಣಸಿನಕಾಯಿ ಮತ್ತು ಒಣಮೆಣಸಿನಕಾಯಿ, ಈರುಳ್ಳಿ, ಟೊಮ್ಯಾಟೊ, ಕ್ಯಾಪ್ಸಿಕಮ್ ಹಾಕಿ ಚೆನ್ನಾಗಿ ಹುರಿದುಕೊಳ್ಳಿ. ಈಗ 1 ಚಿಟಿಕೆ ಅರಿಶಿಣ ಪುಡಿಯನ್ನು ಸೇರಿಸಿ ಚೆನ್ನಾಗಿ ಎಲ್ಲವನ್ನು ಹುರಿದುಕೊಳ್ಳಿ. ಈಗ 1 ಚಮಚ ಕೆಂಪು ಮೆಣಸಿನ ಪುಡಿ ಅಥವಾ ಅಚ್ಚ ಖಾರದ ಪುಡಿ ಮತ್ತು 2 ಚಮಚ ಬಿಸಿಬೇಳೆಬಾತ್ ಪುಡಿಯನ್ನು ಸೇರಿಸಿ ಚೆನ್ನಾಗಿ ಕೈ ಆಡಿಸಿಕೊಳ್ಳಿ. ಈಗ 1 ಚಿಕ್ಕ ಬೆಲ್ಲ ಪೀಸು ಮತ್ತು ಗೋಡಂಬಿ ನಿಮಗೆ ಬೇಡಾದರೆ ಸ್ಕಿಪ್ ಮಾಡ್ಕೋಬೋದು. ನಂತರ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸಿ ಚೆನ್ನಾಗಿ ಕೈ ಆಡಿಸಿಕೊಳ್ಳಿ. ನಂತರ ಬಿಸಿ ನೀರನ್ನು ಸೇರಿಸಿ ಕುದಿಯಲು ಬಿಡಿ. ಈಗ ಅದಕ್ಕೆ ಹುಣಸೆ ಹಣ್ಣಿನ ರಸ ಸೇರಿಸಿ ಕೆಲವು ನಿಮಿಷಗಳ ಕಾಲ ಕುದಿಯಲು ಬಿಡಿ. ಕುಕ್ಕರಿನಲ್ಲಿ ಅಕ್ಕಿ, ಬೇಳೆ ಮತ್ತು ತರಕಾರಿಗಳನ್ನು ಚೆನ್ನಾಗಿ ಬೇಯಿಸಿದ ನಂತರ ಸ್ವಲ್ಪ ಮ್ಯಾಶ್ ಮಾಡಿ ಈಗ ಆ ಮಸಾಲಕ್ಕೆ ಸೇರಿಸಿ ಎಲ್ಲವನ್ನು ಚೆನ್ನಾಗಿ ಮಿಶ್ರಣ ಮಾಡಿ ಕೊನೆಯಲ್ಲಿ 1 ಚಮಚ ತುಪ್ಪ ಮತ್ತು ಕೊತ್ತಂಬರಿ ಸೊಪ್ಪನ್ನು ಸೇರಿಸಿ ಕೆಲವು ನಿಮಿಷಗಳ ಕಾಲ ಕುದಿಯಲು ಬಿಡಿ. ಸ್ನೇಹಿತರೆ, ಬಿಸಿ ಬಿಸಿ ಸುವಾಸನೆ ಮತ್ತು ರುಚಿಕರವಾದ ಬಿಸಿಬೇಳೆಬಾತ್ ಸಿದ್ಧವಾಗಿದೆ. ಇದನ್ನು ಬೂಂದಿ, ಪಾಪಡ್ ಅಥವಾ ಚಿಪ್ಸ್ ಜೊತೆ ಸವಿಯಿರಿ. ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸತ್ವಾ ಬೌಲ್ ಅನ್ನು ಸಬ್ಸ್ಕ್ರೈಬ್ ಮಾಡಲು ಮರೆಯಬೇಡಿ. ಧನ್ಯವಾದಗಳು.